ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ನೂತನ ಜಿಲ್ಲಾಧ್ಯಕ್ಷೆ ಉಷಾ ನಾಯಕ್ ಅವರಿಗೆ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮನೋಹರ ಕೆ ನಾಯಕ್ ಅಧಿಕೃತ ನೇಮಕ ಆದೇಶ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ. ಬೆಂಗಳೂರಿನ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ನೂತನ ಜಿಲ್ಲಾಧ್ಯಕ್ಷೆ ಉಷಾ ನಾಯಕ್ ಅವರ ಹೊನ್ನಾವರ ಸ್ವಗೃಹದಲ್ಲಿ ಅಖಿಲ ಭಾರತ 7ನೇ ಸಾಂಸ್ಕೃತಿಕ ಸಮ್ಮೇಳನದ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಅಧಿಕಾರ ಸ್ವೀಕರಿಸಿದ ಜಿಲ್ಲಾಧ್ಯಕ್ಷೆ ಉಷಾ ನಾಯಕ್ ಮಾತನಾಡಿ, ಜಿಲ್ಲಾ ಘಟಕವನ್ನು ಬಹಳ ಕ್ರಿಯಾಶೀಲವಾಗಿ ಭಾವೈಕ್ಯತೆಯ ಸಮಾನತೆಯ ನೆಲೆಗಟ್ಟಿನಲ್ಲಿ ಸಂಘಟಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಇದೆಲ್ಲದಕ್ಕೂ ಸಹ ಎಲ್ಲರ ಸಹಕಾರ ಅಗತ್ಯ. ಅಖಿಲ ಭಾರತ 7ನೇ ಸಾಂಸ್ಕೃತಿಕ ಮಹಾಸಮ್ಮೇಳನ ಜಿಲ್ಲೆಯಲ್ಲಿಯೇ ಆಯೋಜಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅದನ್ನು ಯಶಸ್ವಿಯಾಗಿ ಆಯೋಜಿಸಲು ಎಲ್ಲರ ಸಹಕಾರದಿಂದ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಎಂದರು. ಸಭೆಯಲ್ಲಿ ಹೊನ್ನಾವರ ತಾಲೂಕಾ ಅಧ್ಯಕ್ಷ ಯೋಗೇಶ್ ನಾಯ್ಕ್ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಖಿಲ ಭಾರತ 7ನೇ ಸಾಂಸ್ಕೃತಿಕ ಮಹಾ ಸಮ್ಮೇಳನದಲ್ಲಿ ಸರ್ವ ಜಿಲ್ಲೆಯ ಸರ್ವ ತಾಲೂಕು ಘಟಕಗಳ ಉದ್ಘಾಟನೆ, ಪದಾಧಿಕಾರಿಗಳಿಗೆ ಸೇವಾದೀಕ್ಷೆ, ಸಮ್ಮೇಳನದ ಮುಖ್ಯ ಕೇಂದ್ರ ಕಾರ್ಯಕ್ರಮವಾದ ರಾಷ್ಟ್ರ ರಾಜ್ಯ ಮಟ್ಟದ ಕವಿಪೀಠ ಮಹಾಸಮ್ಮೇಳನ ಆಯೋಜನೆ ಮಾಡುವ ಹಾಗೂ ಎಲೆಮರೆಕಾಯಿಯಂತೆ ಇರುವ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ನಿರ್ಧಾರವನ್ನು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷ ಮನೋಹರ ನಾಯಕ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಬಿರಾದಾರ್, ಆನಂದ್ ಹಕ್ಕಣ್ಣನವರ್, ಡಾಕ್ಟರ್ ಆಶಿಕಾ ಹೆಗಡೆ, ಡಾಕ್ಟರ್ ರಂಗನಾಥ ಪೂಜಾರಿ, ಡಾಕ್ಟರ್ ಮಮತಾ ಶೆಟ್ಟಿ ಅವರಿಗೆ ಗೌರವಿಸಲಾಯಿತು. ಕೆಳಗಿದ್ದವರ ಮೇಲೆತ್ತುದು ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಬೆಳೆದು ಬಂದಿರೋದು. ಯಾಕಂದ್ರೆ ನಮ್ಮ ನಾಡವರಲ್ಲಿ ಬೆಳೆದು ಬಂದಿರೋದೇ ಆ ಸಂಸ್ಕಾರ. ಇದು ಒಬ್ಬರಾರು ನಾವು ಮಾತಾಡ್ಬೇಕಾದ್ರೆ ಅದನ್ನ ಎತ್ತುವುದೂ ಇಲ್ಲ, ಮತ್ತೆ ಅದು ನಮ್ಗೆ ಮಾತು ಬರೋದಿಲ್ಲ. ಯಾಕಂದ್ರೆ ನಾವು ಬೆಳೆಸ್ಕೊಂಡ್ ಬಂದಿರೋದ್ರೆ ನಮ್ಮ ಕೆಳಗೆ ವರ್ಗದವ್ರನ್ನ ಮೇಲೆ ಏಳಿಸಿದ ಪ್ರವೃತ್ತಿ ನಮ್ದು ಮೊದಲಿಂದ ಹಾಕೊಂಡ್ ಬಂದಿದೆ ಅದು. ಅದಕ್ಕಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಹಿಂದುಳಿದವರು ಇದ್ದಾರೋ ಅವ್ರನ್ನೆಲ್ಲ ಮೇಲೆತ್ತುವ ಪ್ರಯತ್ನದಲ್ಲಿ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.